ಭದ್ರಾವತಿ ವ್ಯವಕಲನ 14 ಹಿಂದೂ ಸಮಾಜದಲ್ಲಿ ಶೌರ್ಯಕ್ಕೆ ಮತ್ತೊಂದೇ ಹೆಸರು ಭಜರಂಗದಳ. ಸಮಾಜದಲ್ಲಿನ ಸಂಘರ್ಷಕ್ಕಾಗಿ ಹಿಂದೂಗಳ ರಕ್ಷಣೆಗಾಗಿ ಹಿಂದುತ್ವದ ಹೋರಾಟಕ್ಕಾಗಿ ಜನಿಸಿದ ಸಂಘಟನೆಯೇ ಭಜರಂಗದಳ ಎಂದು ಭಜರಂಗದಳದ ಪ್ರಾಂತ ಸಂಯೋಜಕ ಪ್ರಭಂಜನ್ ತಿಳಿಸಿದರು. ಅವರು ನಗರದ ಭಜರಂಗದಳ ಸಂಘಟನೆಯು ಶೌರ್ಯ ಸಂಚಲನದ ಅಂಗವಾಗಿ ಏರ್ಪಡಿಸಿದ್ದ ಶೋಭಾ ಯಾತ್ರೆಯ ನಂತರ ತರೀಕೆರೆ ರಸ್ತೆ ರೈಲ್ವೆ ಮೇಲ್ಸೇತುವೆ ಬಳಿ ನಡೆದ ಬಹಿರಂಗ ಸಭೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು. ಸಮಾಜದಲ್ಲಿ ರಾಷ್ಟ್ರಭಕ್ತಿಯನ್ನು ಪ್ರೇರೇಪಿಸುತ್ತಾ ರಾಷ್ಟ್ರಕ್ಕಾಗಿ ತನ್ನ ಜೀವನವನ್ನು ಸಮರ್ಪಿಸುತ್ತಿದೆ. ರಾಮನ ಕಾರ್ಯದ ಜೊತೆಗೆ ರಾಷ್ಟ್ರ ಕಾರ್ಯವನ್ನು ಮಾಡುತ್ತಿದೆ. ಗೋ ಹತ್ಯೆ, ದೇಶ ವಿಭಜನೆ, ಸ್ತ್ರೀಯರ ಮೇಲೆ ಹಲ್ಲೆ ಸೇರಿದಂತೆ ಇತ್ಯಾದಿ ಘಟನೆಗಳು ಪ್ರತ್ಯೇಕ ರಾಷ್ಟ್ರ ನಿರ್ಮಾಣ ಆಗಿ ದೇಶ ವಿಭಜನೆ ನಡೆದು ಸ್ವಾತಂತ್ರ್ಯ ಬಂದರೂ ನಿರಂತರವಾಗಿ ನಡೆಯುತ್ತಿದೆ. ಇಂದಿಗೂ ಶಾಂತಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತಿಲ್ಲ. ಅಂದಿನ ಎಲ್ಲಾ ಸಮಸ್ಯೆಗಳು ಇಂದು ಅವ್ಯಾಹತವಾಗಿ ನಡೆಯುತ್ತಿದೆ. ಇದರಲ್ಲಿ ಒಂದ್ಯಾಚೂ ಬದಲಾಗಿಲ್ಲ. ಆದರೆ ಇದನ್ನೆಲ್ಲವನ್ನು ಧೈರ್ಯವಾಗಿ ಎದುರಿಸಿ ಹೋರಾಟ ಮಾಡುವ ಮೂಲಕ ಸಂಘಟನೆಯನ್ನು ಮಾಡಲಾಗುತ್ತಿದೆ. ಇಂತಹ ಸಂಘಟನೆಯಲ್ಲಿ ಸೇವೆ ಮಾಡುವುದು ಪೂರ್ವ ಜನ್ಮದ ಪುಣ್ಯದ ಫಲವಾಗಿದೆ. ಈ ಕಾರಣ ಇಂದು ಸಮಾಜದಲ್ಲಿ ಏನೇ ಹಿಂದೂ ವಿರೋಧಿ ಘಟನೆಗಳು ನಡೆದರೂ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಪ್ರಾರ್ಥನಾ ಮಂದಿರಗಳ ಮೇಲೆ ದಾಳಿ ಸೇರಿದಂತೆ ಇತರ ಅಹಿತಕರ ಘಟನೆಗಳು ನಡೆದಾಗ, ತೊಂದರೆಗಳು ಉಂಟಾದಾಗ ಮೊದಲು ಭಜರಂಗದಳಕ್ಕೆ ಮಾಹಿತಿಯನ್ನು ನೀಡಿ ಪ್ರಶ್ನೆ ಮಾಡುತ್ತಾರೆ. ಅಷ್ಟರ ಮಟ್ಟಿಗೆ ಸಮಾಜಕ್ಕೆ ಸಂಘಟನೆಯು ಆಪದ್ಬಾಂಧವವಾಗಿದೆ. ಈ ಜವಾಬ್ದಾರಿಯನ್ನು ಸಮರ್ಥವಾಗಿ ಎದುರಿಸಿ ಹೋರಾಟ ಮಾಡುತ್ತಿದೆ ಎಂದರು. ಇಂದಿನ ಕಾಂಗ್ರೆಸ್ ಸರ್ಕಾರದ ಅಂದಿನ ಅವರ ಪಕ್ಷದ ಅಂದಿನ ಗುರುತು ಹಸು ಮತ್ತು ಕರುವಾಗಿತ್ತು. ಈಗ ಅವರ ಸರ್ಕಾರದಲ್ಲಿ ಆ ಹಸು ಕರುಗಳ ಪ್ರಾಣಕ್ಕೆ ಕಂಟಕ ಎದುರಾಗಿದೆ. ಇದರ ಪಾಪದ ಫಲವನ್ನು ಆ ಪಕ್ಷ ಇನ್ನು ಮುಂದೆ ಎದುರಿಸಲಿದೆ. ಕೇವಲ ರಾಜಕೀಯ ಅಧಿಕಾರಕ್ಕೋಸ್ಕರ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನು ಮಿತಿ ಮಾಡುತ್ತಿದೆ. ಜನಸಂಖ್ಯೆಯಲ್ಲಿ ಹೆಚ್ಚಿದ್ದು ಅವರನ್ನು ಅಲ್ಪಸಂಖ್ಯಾತರೆಂದು ಪರಿಗಣಿಸಿ ಎಲ್ಲಾ ಸೌಲಭ್ಯಗಳನ್ನು ನೀಡುತ್ತಿರುವುದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಆಡಳಿತ ನಡೆಸುತ್ತಿದೆ. ಇದು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಗಂಡಾಂತರ ತರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದು ಎಚ್ಚರಿಸಿದರು. ವಕ್ಫ್ ಬೋರ್ಡ್ ಎಂಬುದು ವ್ಯವಸ್ಥಿತವಾದ ಮತಾಂಧ ಸಂಸ್ಥೆಯಾಗಿದೆ. ಇದು ಸೂಕ್ಷ್ಮವಾಗಿ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸುತ್ತದೆ. ಇದರಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟುಮಾಡುತ್ತದೆ. ಇದನ್ನರಿತು ಮೋದಿಯವರು ತಿದ್ದುಪಡಿಯನ್ನು ತಂದಿರುವುದು ದೇಶದ ಹಿತದೃಷ್ಟಿಯಿಂದ ಸಮಾಧಾನದ ಸಂಗತಿ ಎಂದರು. ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ರಾಮಪ್ಪ, ಧರ್ಮ ಪ್ರಸಾರ ಪ್ರಮುಖ್ ನಾರಾಯಣ ವರ್ಣೇಕರ್ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ವಿಭಾಗ ಕಾರ್ಯದರ್ಶಿ ಚಂದ್ರಶೇಖರ್, ಜಿಲ್ಲಾ ಕಾರ್ಯದರ್ಶಿ ಆನಂದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುರೇಶ್ ಬಾಬು ಸ್ವಾಗತಿಸಿದರು. ಜಿಲ್ಲಾ ಸಂಯೋಜಕ ರಾಧವ ವಡಿವೇಲು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಅಭಿಷೇಕ ಕಾರ್ಯಕ್ರಮ ನಿರೂಪಿಸಿದರು. ಕೃಷ್ಣ ವಂದನಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮಕ್ಕೂ ಮೊದಲು ಬಿಎಚ್ ರಸ್ತೆ ಹುತ್ತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಇದೇ ಪ್ರಥಮ ಬಾರಿಗೆ ಸಮವಸ್ತ್ರಧಾರಿ ಕಾರ್ಯಕರ್ತರ ಸಂಗೀತಯುಕ್ತ ಪಥ ಸಂಚಲನ ನಡೆಯಿತು. ನಂತರ ಅಂಡರ್ ಬ್ರಿಡ್ಜ್, ಹಾಲಪ್ಪ ಸರ್ಕಲ್, ಮಾಧವಚಾರ್ಚ್ ಸರ್ಕಲ್, ರಮಗಪ್ಪ ಸರ್ಕಲ್ ವರೆಗೆ ಹೋಗಿ ನಂತರ ವಾಪಸ್ ಬಂದು ಮಾಧವಚಾರ್ಚ್ ಸರ್ಕಲ್ ಮೂಲಕ ತರೀಕೆರೆ ರಸ್ತೆಯ ಗಾಂಧಿ ಸರ್ಕಲ್ ವರೆಗೆ ನಡೆಯಿತು.